ಮಾತಿನ ಭರದಲ್ಲಿ ಡಿಸಿಎಂ ಡಿಕೆ ಹಾಗೆ ಹೇಳಿರಬಹುದು. ಟಿವಿ9ಗೆ ಹಿರಿಯ ನಟಿ ಹೇಮಾ ಚೌಧರಿ ಅವರ ಹೇಳಿಕೆ ಇದು. ಡಿಸಿಎಂ ಡಿಕೆ ಅವರಿಗೂ ಕೂಡ ಜವಾಬ್ದಾರಿಗಳಿವೆ. ಡಿ.ಕೆ. ಶಿವಕುಮಾರ್ ಅವರು ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ, ಒಳ್ಳೆ ವಿಷಯಗಳನ್ನು ಮಾತಾಡಿದ್ದಾರೆ. ಸಿ.ಎಮ್ಮು ಮಾತಾಡಿದ್ದಾರೆ. ಓಕೆ, ಸಿ.ಎಮ್ ಆಗಲಿ, ನಮ್ಮ ಡೆಪ್ಟಿ ಸಿ.ಎಮ್ ಆಗಲಿ, ಈ ಫೆಸ್ಟಿವಲ್ಗೆ ಏನೇನು ಬೇಕೋ ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದಾರೆ ಅಲ್ವಾ. ಕೊಟ್ಟಿದ ಮೇಲೆ ಅವ್ರುಗಳಿಗೆ ನೋವು ಇರುತ್ತದೆ ತಾನೆ. ಈಗ ನಾವೇ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರಿಗೆ ಎಲ್ಲ ಕೊಟ್ಟ ಮೇಲೆ ಅವ್ರ ಕೆಲಸಕ್ಕೆ ಬರಲಿಲ್ಲ ಅಂದರೆ ಕೋಪ ಮಾಡ್ಕೊಳ್ತೀವಲ್ಲ, ಹಾಗೆ ಇದನ್ನು ಅದು ಆ್ಯಂಡ್ ಆ ನಟ್ಟು ಬೋಲ್ಟು ಅನ್ನೋ ಪದಗಳನ್ನು ಇದೆ ನೋಡಿ, ಅದು ಬಂದು ಅವ್ರು ಯಾವುದೇ ಒಂದು ಕೆಟ್ಟ ಅಭಿಪ್ರಾಯದಿಂದನೋ ಬೇರೆ ಉದ್ದೇಶದಿಂದನೋ ಹೇಳಲಿಲ್ಲ ಶಿವಕುಮಾರ್ ಅವರು. ಅವರು ಮಾತಾಡೋ ರೀತಿ ಒಂದು ಫ್ರೆಂಡ್ಲಿಯಾಗಿ, ಅವರು ಇದೇ ಇಂಡಸ್ಟ್ರಿನಲ್ಲಿದ್ದವರು ಗೊತ್ತಿದೆಯಲ್ಲ, ಅವ್ರಿಗೂ ಎಲ್ಲ ಗೊತ್ತು. ಈ ಇಂಡಸ್ಟ್ರಿನಲ್ಲಿ ಇರೋ ಎಲ್ಲರೂ ಅವ್ರಿಗೆ ಸ್ನೇಹಿತರೆ, ಯಾರು ದುಶ್ಮನ್ಗಳು ಯಾರೂ ಇಲ್ಲ ಇದರಲ್ಲಿ. ಒಮ್ಮೊಮ್ಮೆ ನಾವು ಮಾತಾಡುವಾಗ ಕೆಲವರು ತೀರಾ ಬನ್ನಿ ಕುಳಿತುಕೊಳ್ಳಿ ಅಂತಾರೆ ಅಲ್ಲ, ಕೆಲವರು ಬನ್ನಿರಿ ಕೂತ್ಕೊಳ್ಳಿ ಅಂತೀವಿ, ಇನ್ನೊಂದು ಬಾ ಕೂತ್ಕೋ ಅಂತೀವಿ. ಸೊ ಹಾಗೆ ಆ ಥರ ಅವರು ಹೇಳಿದ್ದಾರೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ನಮ್ಮ ಡೆಪ್ಟಿ ಸಿ ಎಮ್ ಅವರು ಹೇಳೋಕ್ಕೆ ಚಾನ್ಸೇ ಇಲ್ಲ. ನನಗೆ ರಾಜಕೀಯವಾಗಿ ನನಗೆ ಯಾವುದೇ ಸಂಬಂಧ ಇಲ್ಲ. ನಾನು ಯಾರನ್ನು ಯಾವ ಪಕ್ಷಕ್ಕೂ ಸೇರಿದವಳಿಲ್ಲ. ಆದರೆ